ಮಂಗಳೂರು ಪೊಲೀಸರ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಗುಂಪು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯನ್ನ ಬಂಧಿಸಿಲ್ಲ ಅಂತ ಖಾಕಿ ಪಡೆ ವಿರುದ್ಧ ಕೈ ಕಾರ್ಯಕರ್ತರ ಆಕ್ರೋಶ. ಫೇಸ್ಬುಕ್ನಲ್ಲಿ ಪೊಲೀಸರ ನಡೆಯ ಬಗ್ಗೆ ಸಜಿತ್ ಶೆಟ್ಟಿ ಪ್ರಶ್ನೆ ಹಾಕಿದ್ದಾರೆ. ತಲೆಮರೆಸಿಕೊಂಡಂತಹ ಆರೋಪಿಯ ಬಂಧನಕ್ಕೆ ಸಜಿತ್ ಆಗ್ರಹಿಸ್ತಾ ಇದ್ದಾರೆ. ಹತ್ಯೆ ಕೇಸ್ನಲ್ಲಿ ಬಿಜೆಪಿ ಮುಖಂಡ ಪ್ರಮುಖ ಆರೋಪಿ ನಾಪತ್ತೆಯಾಗಿ ಇವತ್ತಿಗೆ 52 ದಿನ. ಆದರೆ ಪ್ರಮುಖ ಆರೋಪಿಯನ್ನ ಪೊಲೀಸರು ಇನ್ನೂ ಬಂಧಿಸಿಲ್ಲ. ನಮ್ಮ ನಾಡಿನಲ್ಲಿ ಬೀದಿ ನಾಯಿಯನ್ನು ಕೊಂದ್ರೆ ಬಂಧಿಸ್ತಾರೆ, ಆದರೆ ಮನುಷ್ಯರನ್ನ ಕೊಂದವರನ್ನ ಬಂಧಿಸದೆ ರಾಜಾತಿಥ್ಯ ಕೊಡ್ತಾರೆ. ಇದು ನಮ್ಮ ಜಿಲ್ಲೆಯ ದುರವಸ್ಥೆ ಅಂತ ಸಜಿತ್ ಪೋಸ್ಟ್ ಹಾಕೊಂಡಿದ್ದಾರೆ. ಮಂಗಳೂರು ಪೊಲೀಸರ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಫೇಸ್ಬುಕ್ ಪೋಸ್ಟ್ ಇದು. ಸಜೀವ ಮಂಜೂರ್ ಹಾಕಿರುವಂತಹ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ಪ್ರಮುಖ ಆರೋಪಿ ಕುಡುಪು ಗುಂಪು ಹತ್ಯೆಯ ಪ್ರಮುಖ ಆರೋಪಿ ನಾಪತ್ತೆಯಾಗಿ ಇವತ್ತಿಗೆ 52 ದಿನ. ಇದುವರೆಗೂ ಪತ್ತೆ ಮಾಡಿಲ್ಲ ಪೊಲೀಸರು. ಆರೋಪಿ ಮತ್ತು ಪೊಲೀಸರಿಗೆ ಏನೋ ಜುಗಲ್ಬಂದಿ ಇದೆ. ಬೀದಿ ನಾಯಿಗಳನ್ನು ಕೊಂದರೂ ಕೂಡ ಬಂಧಿಸುವ ನಮ್ಮ ನಾಡಲ್ಲಿ ಮನುಷ್ಯರನ್ನು ಕೊಂದವರಿಗೆ ಯಾಕೆ ರಾಜಾತಿಥ್ಯ ಅಂತ ಕೇಳಿದ್ದಾರೆ. ಈ ರೀತಿ ಫೇಸ್ಬುಕ್ ಪೋಸ್ಟ್ ಹಾಕಿರುವ ಹಿನ್ನೆಲೆ ಸೆಂಟ್ ಠಾಣೆಗೆ ಅವರನ್ನ ಕರೆಸಿ ವಿಚಾರಣೆ ಮಾಡಲಾಗಿದೆ. ಮೊದಲು ಮುಚ್ಚಳಿಕೆ ಬರೆಸಿ ಕಳಿಸಿಕೊಟ್ಟಿದ್ರು ಮಂಗಳೂರು ಪೊಲೀಸರು. ಮರುದಿನ ಠಾಣೆಗೆ ಕರೆಸಿ ಎಸಿಪಿ ಇನ್ಸ್ಪೆಕ್ಟರ್ ದೌರ್ಜನ್ಯ ಎಸಗಿದ್ದಾರೆ ಎನ್ನುವಂತಹ ಆರೋಪ ಈಗ ಮಾಡಲಾಗ್ತಾ ಇದೆ. ಎಸಿಪಿ ಪ್ರಕಾಶ್ ಮತ್ತು ಇನ್ಸ್ಪೆಕ್ಟರ್ ಅರುಣ್ ವಿರುದ್ಧ ಆರೋಪ. ಬಲವಂತವಾಗಿ ಕ್ಷಮೆ ಕೇಳಿಸಿ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿಸಿದ್ದಾರೆ. ಪೊಲೀಸರು ವಿಡಿಯೋ ಅಪ್ಲೋಡ್ ಮಾಡಿಸಿದ್ದಾರೆ ಎನ್ನುವಂತಹ ಆರೋಪ. ಹಾಗಿದ್ರೆ ಆ ವಿಡಿಯೋದಲ್ಲಿ ಏನಿದೆ ಕೇಳೋಣ ಬನ್ನಿ. ಫೇಸ್ಬುಕ್ ಪೇಜ್ನಲ್ಲಿ ನಿನ್ನೆ ಒಂದು ಪೋಸ್ಟ್ ಮಾಡಿದ್ದೆ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಕೇವಲ ರಾಜಕೀಯ ದ್ವೇಷದಿಂದ ಹಾಕಿದಂಥ ಒಂದು ಪೋಸ್ಟು ನನ್ನಿಂದ ತಪ್ಪಾಗಿದೆ. ನಾನು ಇನ್ನು ಮುಂದೆ ಈ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದ ಹೇಳಿಕೆಗಳನ್ನು ಅಥವಾ ಪೋಸ್ಟನ್ನು ಹಾಕುವುದಿಲ್ಲ ಮತ್ತು ಫೇಸ್ಬುಕ್ನಲ್ಲಿ. ಮತ್ತು ಯಾರು ಕೂಡ ಇಂಥ ಯಾವುದೇ ಆಧಾರವಿಲ್ಲದಂಥ ವಿಷಯಗಳ ಪೋಸ್ಟನ್ನು ಯಾವತ್ತೂ ಹಾಕಬೇಡಿ ಹಾಗೂ ಪ್ರಚೋದನೆಗೆ ಅವಕಾಶ ಕೊಡಬೇಡಿ ಎಂದು ನನ್ನ ಮನವಿ. ನನ್ನ ತಪ್ಪಾಗಿದೆ. ಮೊದಲಿಗೆ ಈ ರೀತಿ ಫೇಸ್ಬುಕ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಕ್ಷಮಾಪಣೆ ಕೇಳಿದಂತಹ ಸಜಿತ್ ನಂತರ ಪೊಲೀಸರು ದುರ್ವರ್ತನೆ ತೋರಿದ್ರು ಅನ್ನುವಂತಹ ಆರೋಪ ಮಾಡಿದ್ದಾರೆ. ಮತ್ತೊಂದು ವಿಡಿಯೋ ಇದೆ, ಏನ್ ಹೇಳಿದ್ದಾರೆ ಅದರಲ್ಲಿ ಸಜಿತ್ ಕೇಳೋಣ. ಇತ್ತೀಚೆಗೆ ನಡೆದಂತ ಒಂದು ಕೆಲ ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮಗೆ ಗೊತ್ತಿರಬಹುದು. ಮುಖ್ಯವಾಗಿ ನಮ್ಮ ಕುಡುಪು ಪ್ರದೇಶದಲ್ಲಿ ನಡೆದಂತ ಗುಂಪು ಹತ್ಯೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಗುಂಪು ಹತ್ಯೆ ಆಯಿತು ಅಶ್ರಫ್ ವಯನಾಡ್ ಎಂಬವರದ್ದು. ಆ ಗುಂಪು ಹತ್ಯೆ ಆದ ಅಂದಿನಿಂದ ಕೂಡ ನಾನು ಅದರ ಸತ್ಯಾಸತ್ಯವನ್ನು ಬಿಡಿಸುವಲ್ಲಿ ನಾವು ತುಂಬ ಶ್ರಮ ಪಟ್ಟಿದ್ದೇವೆ. ನಾವು ನನ್ನಂತೆ ಹಲವಾರು ಸಾಮಾಜಿಕ ಹೋರಾಟಗಾರರು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಹಲವಾರು ಹೋರಾಟಗಾರರು ಅದರ ಹಿಂದೆ ಇದ್ದಾರೆ. ಅದೇ ರೀತಿ ನಾನು ಕೂಡ ಅದರ ಒಂದು ಏನು ಗೌಪ್ಯವಾಗಿ ಇಟ್ಟಿದ್ದಂಥ ಕೆಲವು ಕೊಲೆಯನ್ನೇ ಮುಚ್ಚಿ ಹಾಕುವಲ್ಲಿ ಪ್ರಯತ್ನಿಸಿರುವಂತಹ ಸಂದರ್ಭದಲ್ಲಿ ಅದನ್ನು ನಾವು ಸಾಮಾಜಿಕ ಜಾಲತಾಣದ ಮೂಲಕ ನಾವು ಮುನ್ನೆಲೆಗೆ ತಂದವರು. ಅದೇ ರೀತಿ ಆ ಕೊಲೆ ನಡೆದಂಥ ದಿನದಿಂದ ಇವತ್ತಿನವರೆಗೂ ಕೂಡ ನಾವು ಅದರ ಹಿಂದೆ ಇದ್ದೇವೆ. ನಮಗೆ ಅಲ್ಲಿ ಸತ್ತವ ಯಾವ ಜಾತಿ ಯಾವ ಧರ್ಮ ಮುಖ್ಯ ಅಲ್ಲ. ಒಂದು ಮನುಷ್ಯನ ಜೀವ ಹೋಗಿದೆ, ಅನಾವಶ್ಯಕವಾಗಿ ಒಂದು ಅಮಾಯಕನೊಬ್ಬನನ್ನು ಕೊಲೆ ಮಾಡಲಾಗಿದೆ. ಅದಕ್ಕೆ ನ್ಯಾಯ ಕೊಡಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶ. ಇದರ ಹಿಂದೆ ಯಾವುದೇ ಒಂದು ರಾಜಕೀಯವಾಗಲಿ ಸಾಮಾಜಿಕವಾಗಲಿ ನನ್ನ ವೈಯಕ್ತಿಕ ನನಗೆ ಲಾಭ ಆಗುವಂಥ ಯಾವುದೇ ಇಲ್ಲ, ನಷ್ಟ ಅಲ್ಲದೆ ಯಾವುದೇ ಲಾಭ ಇಲ್ಲ. ಅದನ್ನು ಮಾಡ್ತಾ ಇದ್ದೇನೆ ನಾನು.